ಕೂಲಿ ಈ ಮೂವಿಯ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅಡ್ವಾನ್ಸ್ ಪ್ರೀ ಬುಕಿಂಗ್ 110 ಕೋಟಿ ತಲುಪಿತ್ತು. ಬೆಳಿಗ್ಗೆ 6 ಗಂಟೆಗೆ ಜನರು ಹಾಲು ತರಕ್ಕೆ ಏಳಲ್ಲ. ಹೀಗಿರುವಾಗ ಜನರು ಬೆಳಿಗ್ಗೆ ಎದ್ದು ಒಡೆಯನ ಮೂವಿ ನೋಡ್ಲಿಕ್ಕೆ ಹೋಗಿದ್ದಾರೆಂದರೆ ಒಡೆಯ ಇಷ್ಟು ಗ್ರೇಟ್ ಆಗಿರಬೇಕು. ಈ ಮೂವಿಯ ಒಡೆಯ ಯಾರು ಗೊತ್ತಾ? ನಮ್ಮೊಡೆಯ ನಡೆದ್ರೆ ಬಿರುಗಾಳಿ, ನಮ್ಮ ಒಡೆಯನ ಕಣ್ಣು ಬೆಂಕಿ, ಮಾತಾಡಿದ್ರೆ ಪ್ರಳಯ. ಒಡೆಯ ಇವರಲ್ಲದೆ ಅನೇಕ ಭಾಷೆಯ ಸ್ಟಾರ್ಗಳು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಕಿಂಗ್ ಆಫ್ ಟಾಲಿವುಡ್ ನಾಗಾರ್ಜುನ, ಬೂದು ಕುಂಬಳಕಾಯಿ ಸ್ಟಾರ್ ಸೌಬಿನ್ ಸಾಹಿರ್, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ, ಹಸನ್ನ ಮಗಳು ಶ್ರುತಿ ಹಾಸನ್ ಮತ್ತು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಇಂತಹ ದಿಗ್ಗಜರನ್ನು ನಾವು ಈ ಮೂವಿಯಲ್ಲಿ ನೋಡಬಹುದು. ಈ ಮೂವಿಯ ಸೆಲೆಬ್ರೇಷನ್ನಿಗೆ ಮುಖ್ಯವಾದ ಕಾರಣವೇನೆಂದರೆ ಈ ಮೂವಿಯು 50 ಇಯರ್ಸ್ ಆಫ್ ರಜನಿ ಸರ್ ಇನ್ ಫಿಲ್ಮ್ ಇಂಡಸ್ಟ್ರಿ ಎಂದು ಗುರುತಿಸುತ್ತದೆ. ಈ ಮೂವಿಯ ಸನ್ನಿವೇಶವನ್ನು ಹೇಳುವುದಾದರೆ, ಮಗಳು ತನ್ನ ತಂದೆಯು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಂದು ಟೆನ್ಷನ್ನಲ್ಲಿ ಇರುತ್ತಾರೆ. ಆವಾಗ ಈ ಮೂವಿ ಹೀರೋ ಅವರ ತಂದೆಯ ಗೆಳೆಯನಾದ ಕಾರಣ ಅವರ ಮಗಳ ರಕ್ಷಣೆಗೆ ಬರುತ್ತಾರೆ. ಅದರ ನಂತರ ನಿಜವಾದ ಕತೆ ಪ್ರಾರಂಭವಾಗುತ್ತದೆ. ರಜನಿ ಸರ್ ಅವರು ಇಂಥ ರೋಲಲ್ಲಿ ನಟಿಸಿದ್ದು ಫಸ್ಟ್ ಟೈಮ್ ಅಲ್ಲ. ಮಾಸ್ ಹೀರೋ ಇಮೋಷನಲ್ ರೋಲ್ ಅನ್ನು ನಾವು ಜೈಲರ್, ಕಾಬಾಲಿ, ಕಾಲ ಮೊದಲಾದ ಮೂವಿಯಲ್ಲಿ ನಾವು ನೋಡಿದ್ದೇವೆ. ಈ ತರಹದ ರೋಲಲ್ಲಿ ಹೊಸತನವಿರಲಿಲ್ಲ, ಆದರೆ ಹೊಸ ಕಾನ್ಸೆಪ್ಟ್ ಅಂತೂ ಖಂಡಿತ ಇತ್ತು. ಮೊದಲಿಗೆ ತೋರಿಸಿದಂತಹ ಜಾರ್ ಕುತೂಹಲವನ್ನು ಮೂಡಿಸುತ್ತದೆ, ಆದರೆ ಮೂವಿ ಮುಂದೆ ಹೋಗ್ತಿದ್ದಂತೆ ರೆಗ್ಯುಲರ್ ಮಾಸ್ ಮಸಾಲಾ ಫೀಲನ್ನು ಕೊಡುತ್ತದೆ. ಮೂವಿಯ ಫಸ್ಟ್ ಹಾಫ್ ಇಮೋಷನಲ್ ಮತ್ತು ಇಂಟ್ರೆಸ್ಟಿಂಗ್ ಆಗಿದ್ದು, ಸೆಕೆಂಡ್ ಹಾಫ್ ಆಕ್ಷನ್ ಪ್ಯಾಕ್ಡ್ ಟ್ವಿಸ್ಟ್ ಜೊತೆ ಇದೆ ಎಂದು ಹೇಳಬಹುದು. ಲೋಕೇಶ್ ಕನಕರಾಜ್ ಅವರಿಂದ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು. ಅವರ ಎಲ್ಲ ಮೂವಿ ತುಂಬ ಮಾಸ್ ಆಗಿ ಸ್ಟೈಲ್ ಆಗಿ ಇರುತ್ತೆ. ವಿಕ್ರಮ್ ಮೂವಿಯಲ್ಲಿ ಏಜೆಂಟ್ ಟೀನಾ ಕ್ಯಾರೆಕ್ಟರನ್ನು ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ತೋರಿಸಿದವರು ಈ ಮೂವಿಯಲ್ಲಿ ಏನು ಮಾಡಬಹುದೆಂಬ ಕುತೂಹಲ ನಮ್ಮಲ್ಲಿತ್ತು. ಒಟ್ಟಾಗಿ ಹೇಳಬೇಕಾದರೆ ಈ ಫಿಲ್ಮ್ ಕೆಟ್ಟ ಫಿಲ್ಮ್ ಅಂತೂ ಅಲ್ಲ, ಆದರೆ ಬೆಸ್ಟ್ ಫಿಲ್ಮ್ ಅಂತಲೂ ಹೇಳಕ್ಕಾಗಲ್ಲ. ಆ್ಯಕ್ಟರ್ಸ್ ಅವರ ಪಾತ್ರವನ್ನು ಹೇಳಬೇಕಾದರೆ ನಾಗಾರ್ಜುನ್ ಅವರ ಕ್ಯಾರೆಕ್ಟರ್ ತುಂಬ ಸ್ಟೈಲಿಶ್ ಮತ್ತು ಕ್ರೇಜಿಯಾಗಿತ್ತು, ಆದರೆ ಅಮೀರ್ ಖಾನ್ ಅವರ ಕ್ಯಾರೆಕ್ಟರ್ ತುಂಬ ಮಾಮೂಲಿಯಾಗಿತ್ತು, ಅಷ್ಟೊಂದು ಮಜಾ ಇರಲಿಲ್ಲ. ಸೌಬಿನ್ ಸಾಹಿರ್ ಅವರು ಈ ಮೂವಿಯ ಜೀವ ಅಂತಲೇ ಹೇಳಬಹುದು. ಈ ಮನುಷ್ಯ ಕೂಲಿ ಮೂವಿಗೋಸ್ಕರ 5-6 ಫಿಲ್ಮ್ಗಳನ್ನು ಬಿಟ್ಟಿದ್ದಾರೆ, ಆದರೆ ಎಲ್ಲ ಸೀನ್ಗಳಲ್ಲಿ ತಮ್ಮ 100% ಕೊಟ್ಟಿದ್ದಾರೆ. ಉಪೇಂದ್ರ ಸರ್ ಅವರು ತಮ್ಮ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ, ಆದರೆ ನಮಗೆ ಈ ಮೂವಿಯ ಸ್ಟೋರಿ ಲೈನ್ ಎಲ್ಲೋ ಜೈಲರ್ ಮೂವಿಯನ್ನು ನೆನಪಿಸುತ್ತದೆ. ಪ್ರೀ ಇಂಟರ್ವೆಲ್ ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫಲ್ಲಿ ಮೂವಿ ಸ್ಲೋ ಆಗ್ತಾ ಬರುತ್ತದೆ. ನಂತರ ಲಾಸ್ಟ್ 20 ಮಿನಿಟ್ಸ್ ರಜನಿ ಅವರಿಗೆ ಕೊಡುವಂತಹ ಟ್ರಿಬ್ಯೂಟ್ ಸಖತ್ತಾಗಿತ್ತು ಅಂತ ಹೇಳಬಹುದು. ಮಹಿಳೆಯ ಕ್ಯಾರೆಕ್ಟರ್ಗೆ ಕೊಟ್ಟಂತಹ ಇಂಪಾರ್ಟೆನ್ಸ್ ಮತ್ತು ಅವರ ಭಯಂಕರ ರೂಪವನ್ನು ತೋರಿಸಿದ ರೀತಿಯೂ ಚೆನ್ನಾಗಿತ್ತು. ಅನಿರುದ್ಧ್ ಅವರು ಬೆಸ್ಟ್ ಡೆಲಿವರಿ ಬಾಯ್ ಅಂತಲೇ ಹೇಳಬಹುದು, ಯಾಕಂದರೆ ಪ್ರತಿ ಬಾರಿ ಅವರು ಬೆಸ್ಟ್ ಸಾಂಗ್ಸನ್ನೇ ಡೆಲಿವರ್ ಮಾಡ್ತಾ ಬಂದಿದ್ದಾರೆ. ಆದರೆ ಈ ಮೂವಿಗೆ ಎ ರೇಟಿಂಗ್ ಯಾಕೆ ಕೊಟ್ಟಿದ್ದಾರೆಂದು ತಿಳಿದು ಬರಲಿಲ್ಲ. ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರಬಹುದು. ಒಟ್ಟಾಗಿ ಹೇಳಬೇಕಾದರೆ ಈ ಮೂವಿ ಒನ್ ಟೈಮ್ ವಾಚ್ ಅಂತಲೇ ಹೇಳಬಹುದು. ಮೂವಿ ಹೇಗಿತ್ತೋ ಹಾಗೆ ರಿವ್ಯೂ ಕೊಡಲು ಪ್ರಯತ್ನಿಸಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.